ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ರೆಸಿಪಿ ತೋರಿಸ್ತಿದ್ದೀವಿ. ನಮ್ಮವ್ವ ತೋರಿಸ್ತಿದ್ದಾರೆ. ಆ ರೆಸಿಪಿ ಏನವ? ಬಾಣಂತಿ ಮಾಡೋದು. ಬಾಣಂತಿ ಏನು ರೆಸಿಪಿ? ಪುದೀನಾ ಚಟ್ನಿ, ಪುದೀನಾ ಸೊಪ್ಪು, ಮೆಣಸು, ಒಂದು ಗೋಡಂಬಿ, ಶುಂಠಿ, ಜೀರಿಗೆ ಇಷ್ಟು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಫ್ರೈ ಇದು ಮಾಡ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಇದು ರುಬ್ಕೋಬೇಕು. ಈಗ ಎಲ್ಲ ಫ್ರೈ ಮಾಡ್ಕೊತೀನಿ ಎಣ್ಣೆಲಿ. ಒಂಚೂರು ಎಣ್ಣೆ ಬಿಟ್ಟಿವ್ನಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಜೀರಿಗೆ, ಒಂದೇ ಒಂದು ಗೋಡಂಬಿ, ಶುಂಠಿ ಇಷ್ಟು ಇದು ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇದು ಪತ್ತಿ ಇರೋದ್ರಿಂದ ಬಾಣಂತಿ ಇಷ್ಟ ಹಾಕ್ತಾಯಿದ್ದೀನಿ. ಕಾಯಿ ಕೊಬ್ಬರಿ ಹಾಕಿಲ್ಲ, ಅದಕ್ಕೆ ಟೊಮಾಟೊ ಹಾಕಿಲ್ಲ, ಏನಿಲ್ಲ. ಈ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆಗೋದು ಅದು ಜೀರಿಗೆ, ಮೆಣಸು, ಪುದೀನ, ಇದು ಇವತ್ತು ಪುದೀನ ಫ್ರೈ ಮಾಡ್ಕೊತಾನೆ. ಇದಕ್ಕೆ ಮೆಣಸಿನ್ಕಾಯಿ ಏನು ಹಾಕ್ತಿಲ್ಲ, ಕಾಳು ಮೆಣಸು ಹಾಕ್ತೀವಿ ಖಾರಕ್ಕೆ. ಹಾಗೆ ಮಗುಗೆ ಇದು ಮಾದರ್ ಕಟ್ಟಾಗೋದು ಅಂತ ಪಚ್ಚೆ ಹೇಳಿದ್ರೆ, ಆ ಪಚ್ಚೆ ಹೇಳಿದ್ರಿಂದ ಇನ್ನೇನು ಹಾಕಿಲ್ಲ, ಮೆಣಸಿನ್ಕಾಯಿ ಹಾಕಿಲ್ಲ, ಇನ್ನೇನು ಮೆಣಸು, ಕಾಳು ಮೆಣಸು ಮಾತ್ರ ಹಾಕಿರೋದು. ಜೀರಿಗೆ ಹಾಕ್ತೀನಿ, ಶುಂಠಿ ಒಂದೇ ಒಂದು ಗೋಡಂಬಿ ಹಾಕ್ತೀನಿ. ಬೇಗ ಫ್ರೈ ಮಾಡ್ಕೊತಾನೆ. ರೈಸ್ಗವ? ರೈಸ್ ಇದು ಪುದೀನ ಚಟ್ನಿ ಅಂದರೆ ಎಲ್ಲದಕ್ಕೂ ರೈಸ್ಗೂ ಆಯ್ತದೆ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಆಯ್ತದೆ. ಈಗ ಆಯಿತು, ಇದಕ್ಕೆ ಒಗ್ಗರಣೆ ಇದು ರುಬ್ಕೊತೀನಿ. ಆಯಿತು, ಫ್ರೈ ಆಯ್ತು. ಇದು ಈಗ ಆರಾದ್ರೆ ಮಿಕ್ಸಿಗೆ ಹಾಕೋತಾನೆ ಜಾರಿಗೆ. ನೀರು ಹಾಕೊಳ್ಳಂಗಿಲ್ವವ? ನೀರು ಹಾಕೋಂಗಿಲ್ಲ, ಹಂಗೇನೆ ಹಂಗೇನೆ ರುಬ್ಬು, ಹಂಗೇನೆ ಒಗ್ಗರಣೆ ಮಾಡಬೇಕು. ಓಕೆ. ಈಗೆಲ್ಲ ಇದು ರುಬ್ಬಾಗದೆ ಒಗ್ಗರಣೆ ಇಡ್ತಾಯಿದ್ದೀನಿ. ಒಗ್ಗರಣೆ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಬಾಣಂತಿ ಇದೀರಿಗೆ ಸಪ್ಪೆ ಆದ್ರೂ ರುಚಿ ಇರಬೇಕು. ರುಚಿ ಇರಬೇಕು. ಕಾಯಿ ನಾವು 3 ತಿಂಗಳು ಕಾಯಿ ಏನು ಹಾಕಲ್ಲ, ಟೊಮಾಟೊ ಹಾಕಲ್ಲ, ಹುಣಸೆ ಹಣ್ಣು ಹಾಕೋದಿಲ್ಲ. ಈ ಸಾಸಿವೆ ಹಾಕ್ತೀನಿ, ಕಡಲೆಬೇಳೆ ಹಾಕ್ತಾರೆ ಒಗ್ಗರಣೆಗೆ. ಸಾಸಿವೆ ಕರಿಬೇವು ಹಾಕ್ಬೋದು. ಈಗ ಇದು ರುಬ್ಬಾಗದೆ ಫ್ರೈ ಮಾಡ್ತೀನಿ. ಹಾಕೋದು ಎಣ್ಣೆಯೊಳಗೆ ಫ್ರೈ ಆಗುತ್ತದೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಅದಕ್ಕಾಗೋಷ್ಟು. ಸಣ್ಣ ಉರಿ ಫ್ರೈ ಮಾಡಬೇಕು. ಎಣ್ಣೆ ಹುರಿದಿರೋದ್ರಿಂದ ಜಾಸ್ತಿ ಏನು ಹುರಿಯೋಂಗಿಲ್ಲ, ಫ್ರೈ ಆಗೋದಿಲ್ಲ. ಎಣ್ಣೆ ಸಾಲದ್ರೆ ಸ್ವಲ್ಪ ಇದು ಹುಚ್ಚೆಳ್ಳೆಣ್ಣೆ, ಇದು ಬಾಣಂತಿ ಹುಚ್ಚೆಳ್ಳೆಣ್ಣೆ ಬೇಕಲ್ಲ, ಹುಚ್ಚೆಳ್ಳೆಣ್ಣೆ ಹಾಕಿ ಮೊದಲೊಂದು ಸ್ವಲ್ಪ
ಅಡುಗೆ ಎಣ್ಣೆ ಹಾಕಿದೆ. ಅದು ಹಿಟ್ಟು ಜಾಸ್ತಿ ಒಳಗೆ ಅಂತ ಪೌಡರು ಅದು ಪಾಪುಗೆ ಇಟ್ಕೊತಾರೆ. ಹೊಟ್ಟೆಗೆ ಪೌಡ್ರು ಅದು ಬೇರು ಅದರಿಂದ ಹೀಟ್ ಆಯ್ತದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹುಚ್ಚೆಳ್ಳೆಣ್ಣೆ ಒಂದು ಅಡುಗೆ ಎಣ್ಣೆ ಹಾಕ್ತೀವಿ. ಹುಚ್ಚೆಳ್ಳೆಣ್ಣೆ ಅಡುಗೆ ಎಣ್ಣೆ ಸ್ವಲ್ಪ ಹಾಕಿ ಮಾಡಬೇಕು. ಈಗ ಆಯಿತು. ಇದೇನಿದ್ರು ರೈಸ್ ಜೊತೆ ಹಾಕ್ಕೊಂಡು ತಿನ್ನೋದು ಬಾಣ್ತಿ. ಅಷ್ಟೇ ಮುಗೀತಿಷ್ಟೇ ಬಾಣ್ತಿ ಮಾಡೋದು. ದೊಡ್ಡವ್ರು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಾಸಿವೆ ಕರಿಬೇವು ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಮಾಡ್ಕೊಬೋದು. ತುಂಬ ಚೆನ್ನಾಗಿರ್ತದೆ, ತಿಂದು ನೋಡಿ. ಆಮೇಲೆ ನಿಂಬೆಹಣ್ಣು ಇಟ್ಕೋಬೇಕು, ಹಸಿರು ಮೆಣಸಕ್ಕೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೊಟೊ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ತುರಿದ್ಬಿಟ್ಟು ಕೊಬ್ಬರಿನ ಫ್ರೈ ಮಾಡ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು ಇದನ್ನ ಪುದೀನ ಸೊಪ್ಪು ಫ್ರೈ ಮಾಡ್ಕೋಬೇಕು. ಮೆಣಸು ಏನು ಹಾಕೋಂಗಿಲ್ಲ. ಆಗ ಬಾಣ್ತಿಗೆ ಮಾತ್ರ ಹಾಕಿರೋದು. ಜೀರಿಗೆ ಮೆಣಸು ಏನು ಹಾಕೋಂಗಿಲ್ಲ. ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹಸಿರು ಮೆಣಸಕ್ಕೆ ಎಲ್ಲನೂ ಫ್ರೈ ಮಾಡ್ಕೊಂಡು ಹಿಂಗೆ ಸೊಪ್ಪು ರುಬ್ಬಿ ಪುದೀನ ಸೊಪ್ಪು ಒಗ್ಗರಣೆ ಮಾಡ್ಕೊಬೋದು. ಆಮೇಲೆ ಕೊನೆಯಲ್ಲಿ ನಿಂಬೆಹಣ್ಣು ಇಟ್ಕೊಬೋದು. ನಿಂಬೆಹಣ್ಣು ಇಟ್ಕೊಂಡು ಈ ಥರ ಮಾಡಿಬಿಟ್ಟು ಅನ್ನದ ತಲೆ ಮೇಲೆ ಅನ್ನ ರೈಸ್ಗೆ ಹಾಕೊಂಡು ತಿಂದರೆ ಚೆನ್ನಾಗಿರ್ತದೆ. ಟ್ರೈ ಮಾಡಿ ನೋಡಿ ನೀವೇ. ಈ ದೊಡ್ಡವ್ರದ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಮಾಡಿಸ್ತೀನಿ. ಒಂದು ಸ್ವಲ್ಪ ಬಾಣ್ತಿದ್ದು ಬಾಣ ತಿರುಗಿ ಈ ಥರ ಮಾಡ್ಕೊಡಿ ದೊಡ್ಡವ್ರಿಗೆ. ನಾವು ಹೇಳ್ದಂಗೆ ಮಾಡಿ. ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಬೇಕಂದರೆ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಇವರೇ ಫ್ರೆಂಡ್ಸ್ ನಮ್ಮ ಬಾಣ್ತಿ, ಅಂದರೆ ನಮ್ಮ ಅತ್ತಿಗೆ. ಇವಾಗ ಪುದೀನ ಚಟ್ನಿ ಮಾಡೋದ್ರಲ್ಲ ಇವ್ರಿಗೇನೆ. ಹೇಳಿ ಅದಕ್ಕೆ ಏನಾರ. ಅಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಈ ರೆಸಿಪಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಮನೇಲಿ. ಪಾಪು ಚೆನ್ನಾಗಿ ಬರುತ್ತೆ. ಚಟ್ನಿ ರೆಡಿ ಆಗದೆ. ಇದು ಬಾಣತಿಗೆ ಅಂತ ಒಂದು ಟೈಮು ಮಾತ್ರ ಮಾಡಿರೋದು. ಒಂದು ಟೈಮಿಗೆ ಮಾಡ್ಕೊಂಡಿದ್ದೀವಿ. ಇಷ್ಟು ಜಾಸ್ತಿ ಮಾಡುವಂಗಿಲ್ಲ. ಒಂದು ಟೈಮ್ ಮಾತ್ರ ಕೊಡಬೇಕು. ನೀವು ಮಾಡಿ ನೋಡಿ. ನೀವು ಮನೇಲಿ ಮಾಡಿ ಬಾಣತಿದ್ರೆ ಬಾಣತಿಗೆ ಹಾಕಿ ನೋಡಿ. ಬಾಯ್.